ಚನ್ನಗಿರಿಯಿಂದ 120 ಕಿಲೋಮೀಟರ್ ಆಗುತ್ತೆ. ಚನ್ನಗಿರಿಯಿಂದ ಇಲ್ಲಿಗೆ ಪಾದಯಾತ್ರೆ ಬರ್ತಾರೆ. ಅವಳಿಗೆ ಆಸೆ ಒಂದು ತಾಯಿ ಆಗ್ಬೇಕು ಅನ್ನೋದೇ ಕನಸು ಬಾಳ. ಬಂಗಾರ ಯಾವುದು ಇಷ್ಟ ಅಲ್ಲ. ತುಂಬಾ ಪವಾಡಗಳೇ ನಡೀತವೆ. ನಮ್ಮ ತರೀಕೆರೆ ತಾಲೂಕಿಂದ ಕಡಿಮೆ ಅಂತಂದ್ರೆ 2,000 3,000 ಜನ ಬರ್ತಾರೆ. ನಮ್ದು ಶಿವನಿ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ ನಮ್ದು. ನನ್ನ ಗಂಡು ಮಗ ಆದ್ರೆ ನಿನ್ ತೇರಂಗಾಲಿಗೆ ತಂದು ಹಾಕ್ತೀನಪ್ಪ ಅಂತಂದ್ರೆ ಬೇಡ್ಕೊಂಡು ನಮ್ಮ ಊರಿಂದ ಇಲ್ಲಿಗೆ 200 ಕಿಲೋಮೀಟರ್ ಹತ್ರ ಆಗುತ್ತೆ. ಕೊಡೋ ಕಾರಣನೇ ಇದೆ ಅನ್ನೋದಕ್ಕೂ ಮಠನೂ ಸಾಕ್ಷಿ ಇದೆ. ಹೆಣ್ಣಿನ ಒಂದು ಪ್ರಕೃತಿ ಬಂದಿರೋದು ಹಂಗಿಲ್ಲ. ಅವಳು ತಾಯಿ ತನ ಅಷ್ಟು ಖುಷಿ ಪಡೋದು ಯಾವುದು ಇಲ್ಲ. ನಮ್ಮ ಶಿವನಿ ಹೋಬಳಿ ಎಕ್ಸ್ಪೆಷಲಿ ಶಿವನಿ ಹೋಬಳಿ 1,000-2,000 ಜನದ ಮೇಲೆ ಬರ್ತಾರೆ ಇಲ್ಲಿಗೆ. ಇದು ಮದುವೆ ಆದಾಗ ಇಲ್ಲಿ ಬಂದ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. 3 ವರ್ಷದೊಳಗಡೆ ಪ್ರೆಗ್ನೆಂಟ್ ಆಗಿ ಮಗು ಹಂಗೆ ಇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ಅವಾಗ ಇಲ್ಲ ಅನ್ಕೊಂಡಾಗ ಇಲ್ಲ ಹಾಕಮ್ಮ ದೇವ್ರಿದ್ದಾನೆ ಯಾಕೆ ಹಂಗೆ ಬೇಚಾಡುತ್ತೆ ಅಂದಾಗೆ ಆ ತೇರ್ ಗಾಳಿಗೆ ಹಾಕ್ತಾನಂತೆ. ಹಾಕಿಗೆ 2-3 ಕ್ಷಣದಲ್ಲೇ ಆ ತೇರ್ ಹೆಂಗ್ ಉಳ್ದೋಗುತ್ತಂತ ಯಾರಿಗೂ ಕಣ್ಣಿ ಆಡಿ ಬೆಳೆದಿರ್ತಕ್ಕಂಥ ಒಂದು ಮಠನೇ ತೊಟ್ಲು ಮಠ ಅಂತಂದ್ರೆ. ಸರಿ, ಈಗ ಇವ್ರ ಹತ್ರ ಇವ್ರ ಮನೇಲಿದ್ದು ದನ ಕಾಯಕ್ಕೆ ಹೋಗ್ತಾರೆ ಇವರು. ಈಗ ನಮ್ಮ ಮನೆಯವರು ಕನ್ಸೀವ್ ಇದ್ದಾರೆ, ಅಂದ್ರೆ ಕ್ಯಾರಿ ಇದ್ದಾರೆ. ಆ ಶಿಶುರೂಪ ತಾಳಿ ಈ ಮಠದಲ್ಲಿ ಆ ತೊಟ್ಲಲ್ಲಿ ಆಡಿ ಬೆಳಿತಾನೆ. ಅದಕ್ಕೋಸ್ಕರನೇ ಈ ಮಠಕ್ಕೆ ತೊಟ್ಲು ಮಠ ಅಂತಂದೇಳಿ ಪ್ರತೀತಿ ಬರುತ್ತೆ. ಸ್ವಾಮಿಯರ ಅನುಗ್ರಹ ದೇವರ ಅನುಗ್ರಹದಿಂದ ನಮಗೆ ಒಳ್ಳೇದಾಗಿದೆ. ನಮ್ಮ ಮನೆಯವರು ಗರ್ಭಿಣಿ ಆಗಿದ್ದಾರೆ. ಈಗ ಅವಾಗ ಕೊಟ್ರೇಶ್ವರ ಬಿದ್ದು ಕೇಳ್ತಾರೆ, ನನಗೆ ಮಕ್ಕಳಾಗಿಲ್ಲ, ಒಂದು ಮಕ್ಕಳು ಸಂತಾನ ಭಾಗ್ಯ ಕೊಡಪ್ಪ ಅಂತಂದೇಳಿ. ಇವ್ರದ್ದು ಒಬ್ಬ ದೈವ ಪುರುಷರು ಒಂದು ಪವಾಡ ತೋರಿಸಿದ್ರು ಅಂತಂದೇಳಿ ಅವ್ರಿಬ್ರು ಗಂಡ ಹೆಂಡತಿ ಆ ಕೊಟ್ರೇಶ್ವರಿಗೆ ಅಡ್ಡು ಬೀಳ್ತಾರೆ. ನಿಂಬಕನ ಗಂಡಗೆ ಹೋಗಿ ಒಬ್ರು ಹೇಳ್ತಾರೆ, ಅಂದ್ರೆ ಅನುಮಾನ ಪಡ್ತಾರೆ. ಅನುಮಾನ ಪಟ್ಟಾಗ ಹೋಗಿ ಅವನು ಗಂಡ ಅನುಮಾನ ಪಟ್ಟು ಬಂದು ಹೆಣ್ತಿನ ಕೇಳ್ತಾನೆ, ಎಲ್ಲಮ್ಮ ನೀನು ಸೀರೆ ಸರಿಗೆ ತೋರಿಸು ಅಂದಾಗೆ, ನೀನು ಇಂಥ ಮಹಾಪುರುಷನಾಗಿ ನೀನು ಯಾಕೆ ಹಿಂಗೆ ದಿಗಂಬರಾಗಿ ಅಡ್ಡಾಡ್ತೀಯಪ್ಪ ಅಂತಂದೇಳಿ ಆ ಸೀರೆ ಸೆರಗನ್ನೇ ಹರಿದು ಆ ಕೊಟ್ರೇಶ್ವರಿಗೆ ಉಡಿಸ್ತಾಳೆ. ಇಲ್ಲಿ ಕೊಟ್ರೇಶ್ವರ ಜಂಗಮ ಅವತಾರಾಗಿ ಹುಚ್ಚಿನ ಅವತಾರದಲ್ಲಿ ಈ ಊರಲ್ಲಿ ಸಂಚಾರ ಮಾಡಬೇಕಾದ್ರೆ. ಸರ್, ಈಗ ಕೊಟ್ಟೂರಲ್ಲಿ ಬೇರೆ ಬೇರೆ ಮಠಗಳೆಲ್ಲ ಇದಾವಲ್ಲ, ಇದು ಬಂದ್ಬಿಟ್ಟು ತೊಟ್ಟಿಲ್ ಮಠ ಅಂತ ಹೇಳ್ತಾರೆ. ತೊಟ್ಟಿಲ್ ಮಠ ಅಂತ ಹೆಸರು ಹೆಂಗ್ ಬಂತು ಅಂತ? ನಿಂಬೆಕನ್ನ ಒಬ್ಬ ಮಹಿಳೆ ವಾಸವಾಗಿರ್ತಾಳೆ. ನಿಂಬೆಕ ಇಲ್ಲಿ ಕೊಟ್ರೇಶ್ವರ ಜಂಗಮ ಅವತಾರಾಗಿ ಹುಚ್ಚಿನ ಅವತಾರದಲ್ಲಿ ಈ ಊರಲ್ಲಿ ಸಂಚಾರ ಮಾಡಬೇಕಾದ್ರೆ ಒಬ್ಬ ಹುಚ್ಚನಾಗಿ ಇರ್ತಾನೆ. ಆ ಹುಚ್ಚನಾಗಿರ್ಬೇಕಾದ್ರೆ ಇಲ್ಲಿರೋ ಜನ ಎಲ್ಲ ಕಲ್ ದಾಂಡೋಡೆದ ಅದು ಇದು ಮಾಡೋದು ಮಾಡ್ತಾ ಇರ್ಬೇಕಾದ್ರೆ ಅವರು ದಿಗಂಬರಾಗಿ ಒಂದ್ ದಿವಸ ಅಡ್ಡಾಡ್ತಾ ಇರ್ತಾರೆ. ಸರ್, ಈಗ ಒಂದು ಜನಸಾಮಾನ್ಯರ ಬಾಯಲ್ಲಿ ಒಂದು ಮಾತು ಬರುತ್ತೆ, ಹುಚ್ಚ ಕೊಟ್ರಯ್ಯ ಅಂತ. ಇದೇ ಒಂದು ಕಾರಣ, ಇದೇ ಕಾರಣ ಅವ್ರು ಹುಚ್ಚನಾಗಿ ಅವತಾರ ತಾಳಿದಕ್ಕೋಸ್ಕರ ಅವ್ರಿಗೆ ಹುಚ್ಚ ಕೊಟ್ರಯ್ಯ ಅಂತಾನೆ ಬರೋದು. ಹಂಗೆ ದಿಗಂಬರಾಗಿ ಅಡ್ಡಾಡ್ಬೇಕಾದ್ರೆ ಈ ಒಬ್ಬ ನಿಂಬೆಕನ್ನ ಮಹಿಳೆಗೆ ಅವರ ಒಂದು ಆ ದಿಗಂಬರ ಒಂದು ಸ್ಥಿತಿಯಲ್ಲಿ ಇವರು ದೈವ ಪುರುಷರು ಅಂತ ಗೊತ್ತಾಗುತ್ತೆ. ಸರ್, ಈಗ ಹಂಗಾದ್ರೆ ಅಲ್ಲಿ ನೀವು ಹೇಳಿದ್ದು ದಲಿತ ಮಹಿಳೆ ಗೊತ್ತಾಯ್ತು. ಇಲ್ಲಿ ಒಬ್ಬ ಮಹಿಳೆಗೆ ನಿಂಬೆಕನ್ನ ಮಹಿಳೆ ಗೊತ್ತಾಯ್ತು. ಈಗ ಅವ್ರ ಮೈ ಮೇಲೆ ಬಟ್ಟೆ ಇರಲದಕ್ಕೋಸ್ಕರನೇ ನೀನ್ ಇಂಥ ಮಹಾಪುರುಷನಾಗಿ ನೀನ್ ಯಾಕೆ ಹಿಂಗ್ ದಿಗಂಬರಾಗಿ ಅಡ್ಡಾಡ್ತೀಯಪ್ಪ ಅಂತಂದೇಳಿ ಆ ಸೀರೆ ಸೆರಗನ್ನೇ ಹರಿದು ಆ ಕೊಟ್ರೇಶ್ವರಿಗೆ ಉಡಿಸ್ತಾರೆ. ಓಕೆ, ಹಂಗಾದ್ರೆ ಆ ಸಂದರ್ಭದಲ್ಲಿ ಆ ಮಹಿಳೆಗೆ ಒಂದಿಷ್ಟು ಜನ ಏನಾದ್ರು ಅನ್ಬೋದು. ಅದೇ ಅವಾಗೆ ಒಬ್ಬ ಅಲ್ಲಿರ್ತಕ್ಕಂಥವ್ರೆಲ್ಲ ಜನ ಅನುಮಾನ ಪಟ್ಟು ಒಬ್ಬ ಪರಪುರುಷನಿಗೆ ನೀವು ಸೀರೆ ಸೆರಗ ಹರಿದು ಉಡಿಸಿದಿರಲ್ಲ ಅಂತಂದೇಳಿ ಅವ್ನು ನಿಂಬೆಕನ್ ಗಂಡಗೆ ಹೋಗಿ ಒಬ್ರು ಹೇಳ್ತಾರೆ. ಅಂದ್ರೆ ಅನುಮಾನ ಪಡ್ತಾರೆ. ಅನುಮಾನ ಪಟ್ಟಾಗ ಹೋಗಿ ಅವನು ಗಂಡ ಅನುಮಾನ ಪಟ್ಟು ಬಂದು ಹೆಣ್ತಿನ ಕೇಳ್ತಾನೆ, ಎಲ್ಲಮ್ಮ ನೀನು ಸೀರೆ ಸೆರಗ ತೋರಿಸು ಅಂದಾಗೆ ಆ ಸೀರೆ ಸೆರಗ ತೋರಿಸಿದ್ರೆ ಹಂಗೆ ಇರುತ್ತೆ. ಅಂದ್ರೆ ಅಲ್ಲಿ ಕಟ್ ಮಾಡ್ಕೊಟ್ಟಿರ್ತಾರೆ, ಆದ್ರೂ ಇಲ್ಲಿ ಹಂಗೆ ಇರುತ್ತೆ. ಅವಾಗ ಹಂಗೆ ಇದ್ದಾಗ ಅವನು ಗಂಡನ ಅನುಮಾನ ಪಡ್ತಾನೆ, ಆಯ್ತು ಬಾಯ್ಲಿ ಆ ಹುಚ್ಚ ಇಲ್ಲದನ ಅಲ್ಲಿಗೆ ಹೋಗೋಣ ಅಂತಂದ್ರೆ ಆ ಹುಚ್ಚನ ಹುಡ್ಕೊಂಡು ಹೋಗೋದಾಗ ಆ ಹುಚ್ಚನು ಸೀರೆ ಸೆರಗ ಉಟ್ಕೊಂಡಿರ್ತಾರೆ. ಅಂದ್ರೆ ಆ ಮಹಿಳೆ ಕೊಟ್ಟಿ ಹಂಗೆ ಉಡ್ಕೊಂಡಿರ್ತಾರೆ ಮೇಲೆ. ಅವಾಗ ಆ ಗಂಡಗ ಹೋಗಿ ಇವ್ರದ್ದು ಒಬ್ಬ ದೈವ ಪುರುಷರು ಒಂದು ಪವಾಡ ತೋರಿಸಿದ್ರು ಅಂತಂದೇಳಿ ಅವ್ರಿಬ್ರು ಗಂಡ ಹೆಂಡತಿ ಆ ಕೊಟ್ರೇಶ್ವರಿಗೆ ಅಡ್ಡು ಬೀಳ್ತಾರೆ. ನಾನು ತಪ್ಪಾಯ್ತಪ್ಪ, ನಿನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಾನು ಕ್ಷಮಿಸು ಅಂತಂದೇಳಿ ಆ ಅಡ್ಡು ಬಿದ್ದಾಗೆ ಆಯ್ತು ಎದ್ದಾಡ್ರಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲ ಪ್ರತ್ಯಕ್ಷ ಅದೇ ರೀತಿ ಹೇಳಿದ್ರು. ಇವನು ಅನುಮಾನ ಪಟ್ಟು ಬಂದ್ ನೋಡಿದ ಅದೂ ಅಲ್ಲಿ ಹಂಗೆ ಇರುತ್ತೆ. ಸತ್ಯ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ಲಿ. ಅಂದ್ರೆ ಇವ್ರೊಬ್ರು ಸೀರೆ ಸೆರಗ ಹರಿದಿದ್ರು ಮತ್ತೆ ಆ ಸೀರೆ ಹಂಗಾಗಿ ಅವ್ರ ಹತ್ರನೆಲ್ಲ ಹಂಗೆ ಐತೆಲ್ಲ ಒಂದು ಪವಾಡ ನಡೆದಂಗೆ ಆಗುತ್ತಲ್ಲ, ಅವಾಗ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅವ್ರು ಇದ್ದ ಜನರಿಗೂ ಅಲ್ಲಿಗೆ. ಅವಾಗ ನಂಬೆಕ ಬೇಡ್ಕೊಂತಾಳೆ. ಅವಳಿಗೆ ಮಕ್ಕಳಾಗಿರಲ್ಲ, ಭಾಳ ವರ್ಷದಿಂದ ಇವರಿಬ್ಬರಿಗೂ ಮಕ್ಕಳಾಗಿರಲ್ಲ ದಂಪತಿಗಳು. ಅವಾಗ ಕೊಟ್ರೇಶ್ವರ ಬಿದ್ದು ಕೇಳ್ತಾರೆ, ನನಗೆ ಮಕ್ಕಳಾಗಿಲ್ಲ, ಒಂದು ಮಕ್ಕಳು ಸಂತಾನ ಭಾಗ್ಯ ಕೊಡಪ್ಪ ಅಂತಂದೇಳಿ. ಈ ನಾನು ಒಬ್ಬ ದಿಗಂಬರನಾಗಿರ್ತಕ್ಕಂಥ ಅವಸ್ಥೆಯಲ್ಲಿ ನೀನು ನೋಡಿದ್ರು ಒಂದು ದೈವ ಪುರುಷ ಅಂತಂದೇಳಿ ನಿನಗೆ ಒಂದು ಭಾವನೆ ಮೂಡಿ ಆ ದೈವ ಪುರುಷನ ನೀನು ಕಂಡಿಡ್ದೆ ಅಂದ್ರೆ ನೀನೇ ನನಗೆ ತಾಯಿ ಆಗು ಅಂತಂದೇಳಿ ಆ ಕೊಟ್ರೇಶ್ವರನ ಒಂದು ಶಿಶುರೂಪ ತಾಳ್ತಾನೆ. ಆ ಶಿಶುರೂಪ ತಾಳಿ ಈ ಮಠದಲ್ಲಿ ಆ ತೊಟ್ಲಲ್ಲಿ ಆಡಿ ಬೆಳಿತಾನೆ. ಅದಕ್ಕೋಸ್ಕರನೇ ಈ ಮಠಕ್ಕೆ ತೊಟ್ಲು ಮಠ ಅಂತಂದೇಳಿ ಪ್ರತೀತಿ ಬರುತ್ತೆ. ಅಂದ್ರೆ ಇಲ್ಲಿ ಇನ್ನೊಂದು ಅರ್ಥ ಮಾಡ್ಕೋಬಹುದು, ಒಂದು ಮಹಿಳೆ ಒಂದು ಬಟ್ಟೆ ಹರಿದು ಕೊಟ್ಟಾದ್ಮೇಲೆ ಕೂಡ ಆ ಮಹಿಳೆ ಮತ್ತು ಅದನ್ನ ವಸ್ತ್ರ ಇದೆ ಅಂತ ಗೊತ್ತಾದ್ರೂ ಗೊತ್ತಾಯ್ತಲ್ಲ ಅನ್ನೋ ಒಂದು ಇದಕ್ಕೆ ಅವಳೇ ನನ್ನ ತಾಯಿ ಈ ರೂಪದಲ್ಲಿ ನೋಡಿದ್ರು ಒಂದು ದೈವ ಪುರುಷನ್ ನೋಡಿದಾಳೆ ಅಂದ್ರೆ ಅವಳೇ ನನ್ನ ತಾಯಿ ಅನ್ನೋ ಒಂದು ಮನೋಭಾವನೆ ಅವ್ರಿಗೆ ಹುಟ್ಟು. ಅಂದ್ರೆ ಈಗ ಆಗಿನ ಕಾಲದಲ್ಲಿ ಆ ಮಹಿಳೆ ಮಾಡಿರ್ತಕ್ಕಂಥ ಕೆಲಸ ಈಗಲೂ ಕೂಡ ಮಾಡ್ತಾರೆ. ಯಾರಿಗೆ ಏನಾರ ಗಾಯ ಆಯ್ತು ಅದೆಷ್ಟು ಸಾವಿರದ ಆ ಒಂದು ಮಕ್ಕಳಿಗೆ ಏನಾರ ಆಯ್ತು ಅಂದ್ರೆ ಏನಾದ್ರು ಒಂದ್ ತೆರೆದು ಬಿದ್ರು ಅಂತಂದ್ರೆ ಜಲ್ದಿ ಸೀರೆ ಆಗಿನ ಕಾಲದಲ್ಲಿ ಇತ್ತು. ಬಟ್ ಈಗೆಲ್ಲ ಕೊಟ್ರಯ್ಯ ಬೇರೆ ಒಂದು ಮಗು ಆಗ್ಲಿ ಅಂತ ಹೇಳಿ ಒಂದು ಆಶೀರ್ವಾದ ಮಾಡ್ಬೋದಿತ್ತು, ತಾನೇ ಒಂದು ಆ ಒಂದು ಹೊಟ್ಟೆಯಲ್ಲಿ ಹುಟ್ಟು ಬರ್ಬೇಕಂತೇಳಿ ಆಸೆ ಪಡ್ತಾರೆ. ಯಾಕಂದ್ರೆ ತನ್ನ ದಿಗಂಬರ ಸ್ಥಿತಿಯಲ್ಲಿ ನೋಡಿದ್ರು ಒಂದು ದೈವ ಭಾವನೆ ಬಂತಲ್ಲ ಅವಳಿಗೆ.
ಆಕೆಗೆ. ಅಂದ್ರೆ ಯಾವುದೇ ಒಂದು ಇದಾಗ್ಲಿಲ್ದಲೆ ಪರಪುರುಷನ ಅಂತ ಗೊತ್ತಿದ್ರು ಅವಳು ಅವ್ರ ಹತ್ರ ದೈವ ಭಾವನೆ ಕಾಣಲ್ಲ, ಅವಳು ಒಂದು ದೈವ ಪುರುಷ ಮಹಿಳೆ ಅನ್ನೋ ಒಂದು ಭಾವನೆ ಅವ್ರಿಗೆ ಹುಟ್ಟುತ್ತೆ. ಹಂಗೆ ನಾನು ಇವಳ ಹತ್ರನೇ ಬೆಳೆದು ಒಂದು ಪವಾಡಗಳನ್ನ ತೋರಿಸ್ಬೋದು ಅಂತಂದೇಳಿ ಇವ್ರ ಹತ್ರ ಇವ್ರ ಮನೇಲಿದ್ದು ದನ ಕಾಯಕ್ಕೆ ಹೋಗ್ತಾರೆ. ಇವರು ವೆಂಕಟೇಶ್ವರ ದನ ಕಾಯಕ್ಕೆ ಹೋಗಿ ಈ ಯಮುನ ದನ ಕಾದು ಸೇವೆ ಮಾಡಿ ಅವ್ರು ಬೆಳಿತಾರೆ. ಹಂಗೆ ಬೆಳೆಯಲ್ಲ ಇಲ್ಲಿ, ಕಷ್ಟದಿಂದನೇ ಬರೋದು. ಕಷ್ಟದಿಂದನೇ ಬರೋದು. ಈಗ ಈ ಒಂದು ತೊಟ್ಟಿಲ್ ಮಠ ಇತ್ತಲ್ಲ, ಇದು ಅವಾಗ ದೇವಸ್ಥಾನ ಇತ್ತು ಅಥವಾ ಯಾವ? ಇದು ಮನೆ ರೂಪದಲ್ಲೇ ಇದ್ದದ್ದು. ತದನಂತರ ಇದು ದೇವಸ್ಥಾನ ಮುಖವಾಗಿ ಮಾರ್ಪಾಡು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಆಗಿರೋದು. ಅವಾಗಿಂದ ಈವರೆಗೂ ಕೂಡ ಈಗಿನವರೆಗೂ ಹಂಗೆ ಇರೋದು. ಅಂದ್ರೆ ಈಗ ಈ ದೇವಸ್ಥಾನ ಕಟ್ಟಿದ್ರಲ್ಲ, ಏನು ಗ್ರಾಮಸ್ಥರು ಕಟ್ಟಿದ್ರ ಅಥವಾ ಅದ್ರದ್ದು ಇನ್ನು ಮಾಹಿತಿ ನಮಗೆ ಗೊತ್ತಿಲ್ಲ. ಎಲ್ಲ ಇವು ಒಂದೇ ರೀತಿ ಮಠಗಳು ಇರೋದ್ರಿಂದ ಎಲ್ಲ ಶರಣರು ಕಟ್ಟಿರೋದು. ತೊಟ್ಲು ಅಂತ ಹೇಳ್ತಿರಲ್ಲ, ಈಗ ಇನ್ನು ನೋಡಕ್ಕೋಸ್ಕರ ಇರೋದ ಅಥವಾ ಅವಾಗಿನ? ಇಲ್ಲ, ಅವಾಗಿನ ಕಾಲದಲ್ಲೇ ಏನೇ ಇರ್ತಕ್ಕಂಥ ತೊಟ್ಲೆ ಇದು ಇರ್ಬೋದು. ಇಲ್ಲಿದೆಲ್ಲ ಇದೇನು ಈಗ ಇಷ್ಟು ವರ್ಷದಂತೆ ಏನು ಇದು ಯಾವುದು ಇದಿಲ್ಲ ಸರ್ ಇತಿಹಾಸದಲ್ಲಿ. ಎಲ್ಲಿ ಒಂದು ಇದು ರೂಪ ಅನ್ನೋ ಹೊರದಿಟ್ಟಿಲ್ಲ, ಇದು ಇಷ್ಟೇ ಇದು ಅಂತಂದೇಳಿ. ಒಟ್ಟು ತೊಟ್ಟಿಲು ಮಠ ಅಂತಂದ್ರೆ ಇದು ಒಂದು ಆಡಿ ಬೆಳೆದಿರ್ತಕ್ಕಂಥ ಒಂದು ಮಠನೇ ತೊಟ್ಲು ಮಠ ಅಂತಂದೇಳಿ. ಸರ್, ಈಗ ಸುಮಾರಷ್ಟು ಜನ ಹೇಳ್ತಾರೆ ಕೊಟ್ರೆ ಈಗ ಅದು ಅನ್ಕೊಂಡ್ರಾಗುತ್ತೆ, ಇದು ಅನ್ಕೊಂಡ್ರಾಗುತ್ತೆ. ಒಂದ್ ಮಕ್ಕಳು ಅನ್ಕೊಂಡ್ರು ಕೂಡ ಸಂತಾನ ಭಾಗ್ಯ ಹೇಳಿದ್ರು ಇದೇ ಒಂದು ಸಂತಾನ ಭಾಗ್ಯ ಕೊಡೋ ಕಾರಣನೇ ಇದೆ ಅನ್ನೋದಕ್ಕೂ ಮಠನ ಸಾಕ್ಷಿ ಇದೆ. ಈಗ ಸಂತಾನ ಭಾಗ್ಯ ಬೇಕು ಅಂತ ಹೇಳಿದ್ರೆ ಬೇಡ್ಕೊಂಡು ಹೋಗ್ತಾರೆ. ಕರೆಕ್ಟ್. ಈಗ ದೇವ್ರಿಗೆ ಬೇಡ್ಕೊಂಡು ಹೋದ್ಮೇಲೆ ನಾನು ಇಂಥ ಬೆಳ್ಳಿ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ಹಿಂಗ್ ಬೇಡ್ಕೊಂತಾರೆ ಅಥವಾ ನನಗೆ ಒಂದು ಆಶೀರ್ವಾದ ಕೊಡೋಪ್ಪ ಅಷ್ಟೇ ಅಂತ? ಇಲ್ಲ, ನಮ್ಗೆ ಸಂತಾನ ಭಾಗ್ಯ ಬೇಕು ಅಂತಾನೆ ಬಂದು ಬೇಡ್ಕೊಂಡು ಹೋದ್ರೆ ಬಹಳ. ಅಂದ್ರೆ ಈಗ ಸಂತಾನ ಭಾಗ್ಯ ಕೊಡೋಕ್ರೆ ದೇವ್ರಿಗೆ ಒಂದು ನನಗೆ ಏನಾದ್ರು ಬೇಕಂತ ಕೇಳೋ ಒಂದು ಇದಿಲ್ಲ. ದೇವ್ರೇನ್ ಕೇಳಲ್ಲ, ಅವರೇ ಬೇಡ್ಕೊಂಡು ತೊಟ್ಲು ಬೆಳ್ಳಿ ತೊಟ್ಲು ಕೊಡ್ತೀನಿ, ಆಗ ಮುಡುಪು ಕೊಡ್ತೀನಿ, ಕಾಣಿಕೆ ಕೊಡ್ತೀನಿ ಅಂತ ಅನ್ಕೊಂಡು ಹೋಗಿರ್ತಾರೆ. ಆದ್ಮೇಲೆ ತಂದು ಒಪ್ಪಿಸಿದ್ದಾರೆ. ಸರ್, ಈಗ ಸುಮಾರಷ್ಟು ಮಕ್ಕಳಾದ್ಮೇಲೆ ಒಂದು ಕತೆ ಕೂಡ ಇದೆ. ಅದು ಅಂದ್ರೆ ಈಗಿನ ಕಾಲದಲ್ಲ, ತುಂಬಾ ವರ್ಷಗಳ ಹಿಂದೆ ಒಂದು ಮಗು ಆಗಿದ್ರು ಕೂಡ ಆ ಒಂದು ತೇರಿನ ಗಾಲಿಗೆ ಅದೇ ಮಹಿಳೆ ಬೇಡ್ಕೊಂಡಿರ್ತಾಳೆ ನನಗೆ ಒಂದು ಗಂಡು ಮಗು ಅನ್ನೋ ವರ್ಷದ ಈ ತೇರಲ್ಲಿ ಬೇಡ್ಕೊಂಡು ಹೋಗಿರ್ತಾಳೆ. ನನ್ನ ನೆಕ್ಸ್ಟ್ ತೇರ್ ಆಗೋದ್ರೊಳಗೆ ನನ್ ಗಂಡು ಮಗು ಆದ್ರೆ ನಿನ್ ತೇರಿನ ಗಾಲಿಗೆ ತಂದು ಹಾಕ್ತೀನಪ್ಪ ಅಂತಂದ್ರೆ ಬೇಡ್ಕೊಂಡು ಹೋಗಿರ್ತಾಳೆ. ಸರ್, ಆ ತಾಯಿಗೆ ತೇರಿನ ಗಾಲಿಗೆ ಹಾಕ್ತೀನಿ ಅನ್ನೋ ಒಂದು ಧೈರ್ಯ ಹೆಂಗ್ ಬಂತು? ಅಲ್ಲ, ಅದೇ ಒಂದು ಮಕ್ಕಳು ಒಂದು ಸಂಕಟಕ್ಕೆ ನನಗೆ ಮಕ್ಕಳು ಬೇಕೇ ಅನ್ನೋ ಒಂದು ಬೇಕಲ್ಲ, ಆ ಭಾವನೆ ಅವಳಿಗೆ ಆಗಿರಲ್ಲ ಬಹಳ ವರ್ಷದಿಂದ, ಆ ಒಂದು ಸಂಕಟ ಇರುತ್ತೆ. ಹಂಗಾಗಿ ದೇವ್ರ ಹತ್ರ ಇದನ್ನಾದ್ರೂ ಬೇಡ್ಕೊಳ್ಳೋಣ, ಈ ಗಾಲಿ ಕರುಣೆ ಹಾಕಿ ಕೊಡ್ತಾನ ಅಂತಂದೇಳಿ ಹಾಕಿ ಬೇಡ್ಕೊಂಡು ಹೋಗ್ತಾಳೆ. ಅಂದ್ರೆ ಒಂದು ಸರಿ ನನಗೆ ಮಗು ಅಂತ ಆದ್ಮೇಲೆ ಜನರಿಂದ ಒಂದು ತಪ್ಪಿಸ್ಕೋಬೋದಲ್ಲ. ಆದ್ರೂ ಅಂದ್ರೆ ಆ ಕಡೆಗೆ ಇನ್ನೊಂದು ಹೆಣ್ಣಿಗೆ ಏನಂದ್ರೆ ಎಲ್ಲದಕ್ಕಿಂತ ಅವಳಿಗೆ ಆಸೆ ಒಂದು ತಾಯಿ ಆಗ್ಬೇಕು ಅನ್ನೋದೇ ಕನಸು ಬಾಳ. ಬಂಗಾರ ಯಾವ್ದು ಇಷ್ಟ ಅಲ್ಲ. ಹೆಣ್ಣಿನ ಒಂದು ಪ್ರಕೃತಿ ಬಂದಿರೋದು ಹಂಗೆಲ್ಲ. ಅವಳು ತಾಯಿ ತನ ಅಷ್ಟು ಖುಷಿ ಪಡೋದು ಇನ್ನು ಯಾವ್ದು ಇಲ್ಲ. ಹಂಗಾಗಿ ಎಲ್ಲರಿಗೂ ಅದೇ ಒಂದು ಬೇಡಿಕೆ ಜಾಸ್ತಿ ಹೆಣ್ಮಕ್ಳು. ಈಗ ನಮ್ ತಂದೆ ತಾಯಿ ಹೇಳಿದ್ರು, ನಾನ್ ಚಿಕ್ಕಂದಿದ್ದಾಗ ಹೇಳಿದ ಕತೆ ಇದೆ, ಒಂದು 10 ವರ್ಷ 15 ವರ್ಷದಿಂದ ಹೇಳಿದ್ರು. ಆ ಒಂದು ಹೆಣ್ಣು ಏನಿದೆಯಲ್ಲ, ಮಗು ಆದ್ಮೇಲೆ ಆ ಮಗುನ ತಂದು ತೇರಿಂಗಲ್ಲಿಗೆ ಹಾಕಿಲ್ಲ ಅಂತ ಹೇಳಿದ್ರು. ತೇರಿಂಗಲ್ಲಿಗೆ ಹಾಕದೇ ಇರೋ ಕಾರಣ ತೇರ್ ಮುಂದೆ ಹೋಗ್ಲಿಲ್ಲ ಅಂತ ಹೇಳಿದ್ರು. ಇದು ನಿಜಾನ ಅಂತಾರೆ ಹಿರಿಯರೆಲ್ಲ ಅವಾಗ ಹೇಳ್ತಾರೆ. ಅವ್ರು ಬೇಡ್ಕೊಂಡಿರ್ತಾರೆ ಅದೇ, ಹಿಂಗ್ ನಾನು ವರ್ಷ ಸುಮಾರೊಳಗೆ ಈ ತೇರಿ ಬಂದಿನಪ್ಪ, ನೆಕ್ಸ್ಟ್ ತೇರಿ ಬರೋದು ನನ್ನ ಗಂಡು ಮಗುನೇ ಕೊಡ್ಬೇಕು ಅಂತಾನೆ. ಅದೇ ಪ್ರಕಾರವಾಗಿ ಆ ನೆಕ್ಸ್ಟ್ ವರ್ಷಕ್ಕೆ ಆ ಗಂಡು ಮಗು ಹುಟ್ಟುತ್ತಂತೆ. ಹುಟ್ಟುತ್ತೆ, ಬಟ್ ಬರ್ತಾಳೆ. ಬಟ್ ತಿರ್ಗಲಿಗೆ ಎಂತ ಒಂದು ತಾಯಿಗೂ ಮನ್ಸು ಆಗಲ್ಲ. ಹಂಗಾಗಿ ಆಕೆ ಅವಳು ಸುಮ್ಮನೆ ಇರ್ತಾಳೆ, ಬಟ್ ತೇರ್ ಮುಂದಕ್ಕೆ ಹೋಗಲ್ಲ ಅಂತ. ಮತ್ತೆ ಅವಾಗ ಯಾರಾದ್ರೂ ಬೇಡ್ಕೊಂಡಿದ್ರೆ ಏನಾದ್ರು ಅನ್ಕೊಂಡಿದ್ರೆ ಹೇಳ್ರಿ, ಇಲ್ಲಾಂದ್ರೆ ತೇರ್ ಮುಂದಕ್ಕೆ ಹೋಗಲ್ಲ ಅಂತಂದು ಹೇಳಿ ಕೇಳ್ತಾರೆ. ಅವಾಗ ಇಲ್ಲ ಅನ್ಕೊಂಡಾಗ, ಇಲ್ಲ ಹಾಕಮ್ಮ ದೇವ್ರಿದ್ದಾನೆ, ಯಾಕೆ ಹಂಗೆ ಬೇಚಾಡುತ್ತೆ ಅಂದಾಗೆ ಆ ತೇರ್ ಗಾಳಿಗೆ ಹಾಕ್ತಾನಂತೆ. ಆಕಿಗೆ 2-3 ಕ್ಷಣದಲ್ಲೇ ಆ ತೇರ್ ಹೆಂಗ್ ಉಳ್ದೋಗುತ್ತಂತ ಯಾರಿಗೂ ಕಣ್ಣಿಲ್ಲ, ಮುಂದೆ ಉಳ್ದೋಗಿರುತ್ತೆ. ಅಂದ್ರೆ ಈಗ ಪಾಪ ಹಂಗೆ ಹಿಂದೆ ಆಡ್ತಿರುತ್ತೆ ಅಂತಂದೇಳಿ ಹಿರಿಯರು ಹೇಳಿರ್ತಕ್ಕಂಥ ಒಂದು ಕಥೆ ಇದೆ. ಈಗ ಅದು ತೇರ್ ನಿಂತಿರುತ್ತಲ್ಲ, ಅದೇ ಟೈಮ್ಗೆ ಸ್ಟಾರ್ಟಿಂಗ್ ಎಳೆಯುವಾಗ್ಲೇ ಹಾಕಿರ್ತಾರೆ. ಸ್ಟಾರ್ಟಿಂಗ್ ಎಳೆಯುವಾಗ ಅವಾಗ ಕೂಡ ತೇರ್ ಗಾಲಿ ಹತ್ತಿಲ್ಲ, ಅದಂಗೆ ಮುಂದಕ್ಕೆ ಹೋಗಿದೆ. ಜಗ್ಗ ಇದಾವೆ. ಈಗ ಮೊನ್ನೆ ಹೋದ ವರ್ಷ ಈಗ 1-2 ವರ್ಷದ ಕೆಳಗೆ ನೋಡಿರ್ಬೋದು, ಯಾರೋ ಒಬ್ರು ಧೂಮಪಾನ ಮಾಡಿ ಒಳಗಡೆ ಇದ್ರು, ಮತ್ತೆ ಅವ್ನು ಹೊರಗೆ ಹಾಕಿದ್ಮೇಲೆ ಆ ಟೈಮಲ್ಲಿ ನಾವು ಇದ್ವಿ, ತುಂಬಾ ಹೊತ್ತು ಕಾದಿದ್ವಿ. ಬಟ್ ಇಲ್ಲಿದ್ದು ಲಾಸ್ಟ್ ತೇರು ನಿಲ್ಲುತ್ತಲ್ಲ, ಅಲ್ಲಿ ನಿಂತಿದ್ವಿ. ಬಹಳಷ್ಟು ಇದಾವ ಹೇಳಿದ್ರಲ್ಲ. ಈ ಕಲಿಯುಗದಲ್ಲೂ ಅದನ್ನ ಪವಾಡಗಳು ನಡೀತಾನೆ ಇದಾವೆ. ಅದನ್ನು ನಾವು ನೋಡ್ಬೋದು. ಅಂದ್ರೆ ಒಂದು ಏನು ಕೆಟ್ಟ ಚಟಗಳು ಮಾಡೋರು ಮಾಡಬಾರ್ದು ಅನ್ನೋ ಒಂದು ಇದನ್ನ ತೋರಿಸ್ಕೊಟ್ಟಂಗೆ ಆಗಿದೆ. ಸರ್, ಈಗ ದೇವ್ರು ಇಲ್ಲಿ ಒಳಗಡೆ ಇದೆ ಅಲ್ಲ, ತೊಟ್ಟಿಲ್ ಮಠ, ಗಚ್ಚಿನ ಮಠ, ದೊಡ್ಡ ಮಠ ಅಂತ ಇದೆ. ಎಲ್ಲ ಕಡೆ ಮೂರ್ತಿ ಸೇಮ್ ಅದೇ ಮೂರ್ತಿ, ಎಲ್ಲ ಮೂರ್ತಿನೂ ಒಂದು ವಿಶೇಷವಾಗಿದೆ. ಸರ್, ಈಗ ಸಂತಾನ ಭಾಗ್ಯ ಬೇಕು ಅಂತ ಹೇಳಿದ್ರೆ ಇದೇ ಮಠಕ್ಕೆ ಬಂದೇ ಬೇಡ್ಕೋಬೇಕಾ ಅಥವಾ ಅವ್ರ ಮನಸ್ಸಲ್ಲಿ ಇದ್ದು ಬೇಡ್ಕೊಂಡು ಬರ್ಬೋದು? ಎಲ್ಲಿ ಬೇಡ್ಕೊಂಡ್ರು ನಡೀತದೆ. ಬಟ್ ಇದೇ ಮಠಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಇದೇ ಮಠ ಅನ್ನೋದ್ರಿಂದ ಬಂದು ಆಲ್ಮೋಸ್ಟ್ ಅಲ್ಲಿ ಜನ ಇಲ್ಲೇ ಬಂದು ಆ ತೊಟ್ಲು ಮುಟ್ಟಿ ತೊಟ್ಲು ತೂಗಿ ಹೋಗ್ತಾರೆ. ಅದ್ರ ಒಂದು ಭಾಗ್ಯ ಅವರಿಗೆ ದಯಪಾಲಿಸ್ಬೋದು. ಒಂದು ಸಂತಾನ ಭಾಗ್ಯ ಸಿಗುತ್ತೆ ಅಂತ ಇಷ್ಟೊತ್ತವ್ರಿಗೆ ಹೇಳಿದ್ರಿ. ಇಲ್ಲಿ ನಮ್ಮ ಮುಂದೆ ಒಬ್ಬ ಸರ್ ಕೂಡ ಮಾಡ್ಕೊಂಡ್ಬಿಡೋಣ, ಇದು ನಿಜ ಅಂತ ಇಲ್ಲೇ ಒಂದು ಆತನ ಒಂದು ಆಶೀರ್ವಾದ ಐತಿ ಅನ್ನಕ್ಕೆ ಸಾಕ್ಷಿ ಇವ್ರು ನಮ್ಮ ಭಕ್ತರು ಅಂತಾನೆ ಹೇಳ್ಬೋದು. ಇಲ್ಲಿ ಅದೇ ಟೈಮಲ್ಲಿ ಬಂದಿದೆ. ನಿಮ್ಮೂರು ಸರ್? ನಮ್ದು ಶಿವನಿ, ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ ನಮ್ದು. ನನ್ನ ಹೆಸರು ನಟರಾಜ್ ಅಂತೇಳಿ, ನಾನು ಗುತ್ತಿಗೆದಾರ ಅಂದರೆ PWD ಕಾಂಟ್ರಾಕ್ಟರ್. ನಾನು ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಬಂದಿದ್ದು. ಅಂದರೆ ನಮ್ಮ ತಾಯಿಯರು ತುಂಬ 4-5 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದಾರೆ.
ಅವ್ರು ಬಂದೋದ್ಮೇಲೆ ನನ್ನ ಮದುವೆ ಆಗಿದೆ ಆಗಲಿ ಇನ್ನೊಂದೇ ಆಗಲಿ ಎಲ್ಲ ಚೆನ್ನಾಗಿ ಆಗ್ತು. ನಮ್ಮ ತಾಯಿಯವರು ಪಾದಯಾತ್ರೆ ಬರ್ತಾರೆ, ಅಂದರೆ ತುಂಬ ದೂರ ನಡೆಯಲ್ಲ, ಆದಷ್ಟು ಪಾದಯಾತ್ರೆ ಬರ್ತಾರೆ. ಬಂದು ಒಂದು ದಿವಸ ಇಲ್ಲಿ ಆಲ್ಟ್ ಆಗಿಬಿಟ್ಟು ಹೋಗ್ತಾರೆ. ನಾವು ಲಾಸ್ಟ್ ಇಯರು ಹೊಸ್ದಾಗಿ ಮದುವೆ ಆದಾಗ ಇಲ್ಲಿ ಬಂದ್ಬಿಟ್ಟು ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. 3 ವರ್ಷದೊಳಗಡೆ ಪ್ರೆಗ್ನೆಂಟ್ ಆಗಿ ಮಗುವಂಗೆ ಇದಾಗ್ಲಪ್ಪ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅರ್ಕೆ ಮಾಡ್ಕೊಂಡು ಹೋಗಿದ್ವಿ. ಈಗ ನಮ್ಮ ಮನೆಯವರು ಕನ್ಸೀವ್ ಇದ್ದಾರೆ, ಅಂದರೆ ಕ್ಯಾರಿ ಇದ್ದಾರೆ. ತುಂಬ ಪವಾಡಗಳೇ ನಡೀತವೆ. ನಮ್ಮ ತರೀಕೆರೆ ತಾಲೂಕಿಂದ ಕಡಿಮೆ ಅಂತಂದ್ರೆ 2,000 to 3,000 ಜನ ಬರ್ತಾರೆ. ತರೀಕೆರೆ ತಾಲೂಕಿಂದ ಪಾದಯಾತ್ರೆ, ಚನ್ನಗಿರಿ ಮೇಲೆ ಪಾದಯಾತ್ರೆಯಿಂದ 2,000 to 3,000 ಜನ. ಮೊನ್ನೆ ಒಂದು ಊರಲ್ಲಿ ಬಸವಾಪುರ ಅಂತೇಳಿ, ನಮ್ಮದು ಸ್ವಂತೂರು ಶಂಬೈನೂರು, ನಮ್ಮೂರು ಬಸವಾಪುರ ಅಕ್ಕಪಕ್ಕ ಊರು. 1,2,000 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಅಲ್ಲಿ ಊರಿಗೆ ಜನಗಳಿಗೆ ಊಟಕ್ಕೆ ಹಾಕ್ಬಿಟ್ಟು ಅಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. 8ನೇ ತಾರೀಕಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಒಂದು 10 ಟ್ರ್ಯಾಕ್ಟರ್ಗಳು ಬರ್ತವೆ, ಜನಗಳು ನಡ್ಕೊಂಡು ಬರ್ತಾರೆ, ಟ್ರ್ಯಾಕ್ಟರ್ಗಳು ಬರ್ತಾರೆ. ನೆನ್ನೆ ಸಾಯಂಕಾಲ ತಗ್ನಳ್ಳಿ ಅಂತ ಒಂದು ಊರಿದೆ ನಮ್ಮೂರು ಪಕ್ಕದಲ್ಲೇ, ಆ ಊರಲ್ಲೂ 2,000 ಜನಕ್ಕೆ ಊಟ ಇದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಜನಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡ್ಬಿಟ್ಟು ಅಲ್ಲಿಂದ ಪಾದಯಾತ್ರೆ ಹೊರಡ್ತಾರೆ. ಅಲ್ಲಿಂದ ಇಲ್ಲಿಗೆ ನಮ್ಮ ಊರಿಂದ ಇಲ್ಲಿಗೆ 200 ಕಿಲೋಮೀಟರ್ ಹತ್ರ ಆಗುತ್ತೆ. ಅಂದರೆ 200 ಕಿಲೋಮೀಟರ್ ಹತ್ರ ಆಗುತ್ತೆ, 180 ಕಿಲೋಮೀಟರ್ ನಿಯರ್ ಆಗುತ್ತೆ. ಚನ್ನಗಿರಿಯಿಂದ 120 ಕಿಲೋಮೀಟರ್ ಆಗುತ್ತೆ. ಚನ್ನಗಿರಿಯಿಂದ ಇಲ್ಲಿಗೆ ಪಾದಯಾತ್ರೆ ಬರ್ತಾರೆ. ವಯಸ್ಸಾಗಿರೋರು ಬರ್ತಾರೆ, ಚಿಕ್ಕ ಮಕ್ಕಳು ಬರ್ತಾರೆ, ದೊಡ್ಡವರು ಬರ್ತಾರೆ, ಎಲ್ಲರೂ ಬರ್ತಾರೆ. ನಮ್ಮ ಶಿವನಿ ಹೋಬಳಿ, ಎಕ್ಸ್ಪೆಷಲಿ ಶಿವನಿ ಹೋಬಳಿ 1,000 to 2,000 ಜನದ ಮೇಲೆ ಬರ್ತಾರೆ ಇಲ್ಲಿಗೆ. ನಮ್ಮ ಮನೆ ದೇವರು ಕಲ್ಲೇಶ್ವರ. ಸರ್, ಕಲ್ಲೇಶ್ವರ ದೇವರವರು ಮನೆ ದೇವರು ಕಲ್ಲೇಶ್ವರ ಆದ್ರೂ ಕೂಡ ಕೊಟ್ರಿಗೂ ಕೂಡ ನಡ್ಕೊಂತ ಬಸವೇಶ್ವರಿಗೂ ನಡ್ಕೊಂತಾ ಇದೀವಿ. ಇಲ್ಲಿ ಬಂದು ನಡ್ಕೊಂಡ್ಮೇಲೆ ನಮಗೆ ತುಂಬ ಒಳ್ಳೇದಾಗ್ತಾ ಇದೆ. ನನ್ನ ಲೈಫು ಚೆನ್ನಾಗಿ ನಡೀತಾ ಇದೆ, ನನ್ನ ಕಾಂಟ್ರಾಕ್ಟ್ ಕೆಲಸನೂ ಚೆನ್ನಾಗಿ ನಡೀತಾ ಇದೆ. ನಮ್ಮ ತಂದೆಯವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು, ಲಾಸ್ಟ್ ಟೈಮು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು, ಉಪಾಧ್ಯಕ್ಷರು ಆಗಿದ್ರು, TPS ಅಲ್ಲೂ ಉಪಾಧ್ಯಕ್ಷ ಆಗಿದ್ರು. ಇಲ್ಲಿ ಬಂದು ಈ 3 ದೇವಸ್ಥಾನಕ್ಕೂ ನಾವು ಹೋಗಿ ಬರ್ತೀವಿ. ಹೋಗಿ ಬಂದ್ಮೇಲೆ ನಮಗೆ ತುಂಬ ಒಳ್ಳೇದಾಗ್ತಾಯಿದೆ, ತುಂಬ ಚೆನ್ನಾಗಿ ನಡ್ಕೊಂತಾ ಇದ್ದೀವಿ. ಸರ್, ಹಿಂಗ ಬೇಡ್ಕೋಬೇಕಂತ ಯಾರಾದ್ರೂ ಹೇಳಿದ್ರೆ? ಹೌದು, ನಮ್ಮ ತಾಯಿಯವರು 1-2 ಸಲ ಬಂದಿದ್ರು. ಸುಮ್ಮನೆ ಏನಕ್ಕೆ ಇಷ್ಟು ದೂರ ಹೋಗ್ತಾರಲ್ಲ, ಇಷ್ಟು ದೂರ ಹೋಗ್ತಿದ್ರೆ ಹೋಗಿ ಬರ್ಲಿ ಅಂತ ನಾನೇ ಗಾಡಿ ಮಾಡ್ಬಿಟ್ಟು ಕಳಿಸ್ತಾ ಇದ್ದೆ. ಈಗ ನಮ್ಮ ದೊಡ್ಡಮ್ಮ, ನಮ್ಮ ತಾಯಿ, ಅವ್ರ ಸರ್ಕಲ್ ಹೆಣ್ಮಕ್ಳು ಒಂದು 15 ಜನ ಬರ್ತಾರೆ ವರ್ಷ. ಈ ವರ್ಷನೂ ನಮ್ಮ ತಾಯಿನೂ ಒಂದು 10-15 ಕಿಲೋಮೀಟರ್ ನಡಿಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಉಚ್ಚಂಗಿ ದುರ್ಗನ ಯಾವುದೋ ಯಾವುದೋ ಒಂದು ದುರ್ಗ ಇದೆ, ಅಲ್ಲಿಂದ ನಡೀತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಡೀತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ. ನಮ್ಮ ಭಾಗ, ನಮ್ಮ ಎಕ್ಸ್ಪೆಷಲಿ ನನಗೆ ಗೊತ್ತಿರೋಂಗೆ ನಮ್ಮ ಒಂದು ಸರೌಂಡಿಂಗ್ ಒಂದು 15 ಕಿಲೋಮೀಟರ್ ದೂರದಿಂದ 2,000 to 3,000 ಜನದ ಮೇಲೆ ಇಲ್ಲಿಗೆ ಬರ್ತಾರೆ. ವೆಹಿಕಲ್ ಬರೋ 1,000 ಜನ ಎಕ್ಸ್ಟ್ರಾ ಬರ್ತಾರೆ. ಪಾದಯಾತ್ರೆ ಬರೋ 2,000 ಜನ ಪೂರ್ತಿ ನಮ್ಮದೇ ಇರುತ್ತೆ, ನಮ್ಮ ಕಡೆ ಜನನೇ ಇರ್ತಾರೆ. ನಮ್ಮ ಶಿವನಿ ಹೋಬಳಿ ಬಂಡ್ರೆ ಅಂತಿದೆ, ಶಿವನಿ RS, ತ್ಯಾಗದಕಟ್ಟೆ, ಬಸವಾಪುರ, ಬಾಣೂರು, ಅಲ್ಲಿ ಪೂರ್ತಿ ನಮ್ಮ ಹೋಬಳಿ ಏನಂದರೆ 2,000 to 3,000 ಜನ ಅಲ್ಲಿಂದನೇ ಇಲ್ಲಿ ಬರುತ್ತೆ. ಬಂದೊಂದು ನೈಟ್ ಒಂದು ದಿವಸ ಮುಂಚೆ ಇದ್ಬಿಟ್ಟು ಎಲ್ಲ ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಲ್ಟಾಗಿ ಬೆಳಗ್ಗೆ ರಥೋತ್ಸವ ಮುಗಿಸ್ಕೊಂಡು ಹೊರಡ್ತಾರೆ. 12ನೇ ತಾರೀಕು ರಥೋತ್ಸವ ಇದೆಯಲ್ಲ, ಮುಗಿಸ್ಕೊಂಡ್ಬಿಟ್ಟು ಹೊರಡ್ತಾರೆ. ನಮ್ಮ ಕಡೆಯಿಂದ ಒಂದು ಟ್ರೈನ್ ಫುಲ್ ಬರುತ್ತೆ ಇಲ್ಲಿಗೆ. ಕೊಟ್ಟೂರು ಟ್ರೈನ್ ಹೊಸೂರು ರೋಡಿಂದ ಒಂದು ಶಿವನಿ ಹೊಸೂರು ರೋಡಿಂದ ಟ್ರೈನ್ ಬರುತ್ತೆ, ಹೊಸಪೇಟೆ ಟ್ರೈನು. ಕೊಟ್ಟೂರು ಮಾರ್ಗವಾಗಿ ಬರುತ್ತೆ ದಾವಣಗೆರೆಗೆ. ಆ ಟ್ರೈನ್ ಫುಲ್, ಆ ನೈಟ್ ಫುಲ್ ಆಗಿರುತ್ತೆ. ನಮ್ಮ ಸ್ಟೇಷನ್ಗಳು ಕಾಲಿಡೋಕೆ ಜಾಗ ಇಲ್ಲ, ಅಷ್ಟು ಜನ ಬರ್ತಾರೆ. ಒಂದು ಖುಷಿಯಾಗಿದೆ, ತುಂಬ ಒಳ್ಳೇದು ಆಗ್ತಾ ಇದೆ. ನಾನು ಈಗ ಅದಕ್ಕೋಸ್ಕರ ಮತ್ತೆ ಜಾತ್ರೆ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದರ್ಶನಕ್ಕೋಸ್ಕರ ಲಾಸ್ಟ್ ಇಯರ್ ಇದೇ ಟೈಮ್ 2 ದಿವಸ ಮುಂಚೆ ಬಂದಿದ್ದು, ಈ ಸಲ 4 ದಿವಸ ಮುಂಚೆ ಬಂದಿದ್ದು. ಈ ಸ್ವಾಮಿಯರ ಹತ್ರನ ಆಶೀರ್ವಾದ ತಗೊಂಡು ಹೋಗಿದ್ವಿ. ಇವರೇ ಲಾಸ್ಟ್ ಟೈಮ್ ಪೂಜೆ ಅದು ಮಾಡಿಕೊಟ್ಬಿಟ್ಟು ನಮಗೆ ಮಾಡಿಕೊಟ್ಟಿದ್ರು. ಸ್ವಾಮಿಯರ ಅನುಗ್ರಹ, ದೇವರ ಅನುಗ್ರಹದಿಂದ ನಮಗೆ ಒಳ್ಳೇದಾಗಿದೆ. ನಮ್ಮ ಮನೆಯವರು ಗರ್ಭಿಣಿ ಆಗಿದ್ದಾರೆ ಈಗ. ತುಂಬ ಖುಷಿಯಾದ ವಿಚಾರ. ನಮಸ್ಕಾರ. ಥ್ಯಾಂಕ್ ಯು.